ಹೇ ಗಾಯ್ಸ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರಿ. ಶುಭೋದಯ ಮಾಮೆಲ್ಲರಿಗೂ. ಇವತ್ತು ಮ್ಯಾಚ್ ಡೇ ಗೇಮು. ನಮ್ಮ ಬೆಂಗಳೂರು ಬುಲ್ಸ್ ಇಸ್ ಅಪ್ ಅಗೇನ್ಸ್ಟ್ ನಮ್ಮ ಜನ್ಮ ವೈರಿಗಳಾದ ತಮಿಳ್ ತಲೈವಾಸ್. ಹೌದು, ಬೆಂಗಳೂರು ಬುಲ್ಸ್ ತಮಿಳ್ ತಲೈವಾಸ್ ಹಿಸ್ಟ್ರಿ ತೆಗೆದು ನೋಡ್ತು ಅಂತಂದರೆ ಹಿಸ್ಟಾರಿಕ್ ಡಾಮಿನೇಷನ್ ಬೆಂಗಳೂರು ಬುಲ್ಸ್ನೇ ತೋರಿಸಿದ್ರು ತಮಿಳ್ ತಲೈವಾಸ್ ಮೇಲೆ. ಏನಂತ ಇಂಟ್ರೆಸ್ಟಿಂಗ್ ಸ್ಟ್ಯಾಟ್ಸ್ ಏನೂ ಇಲ್ಲ, ಬಟ್ ಈ ಸೀಸನಲ್ಲಿ ಒಂದು ಮ್ಯಾಚ್ ನಾವು ಆಲ್ರೆಡಿ ಸೋತಿದ್ದೀವಿ ತಮಿಳ್ ತಲೈವಾಸ್ ಮೇಲೆ. ಅದು 1-2 ಮ್ಯಾಚ್ ಆಗಿತ್ತು. ಆಲ್ಮೋಸ್ಟ್ ಒಂಥರ ಏನು ಗುರು ಹಿಂಗಾಡ್ಬಿಟ್ರು ಅಂತ ಅನ್ನಿಸ್ಬಿಟ್ಟಿತ್ತು ಬೆಂಗಳೂರು ಬುಲ್ಸ್ ಅವಾಗ. ಅದೇ ಸ್ಟಾರ್ಟಿಂಗ್ 3 ಮ್ಯಾಚ್ ಆಯ್ತಲ್ಲ ಆ ಟೀಮಲ್ಲಿ ಅಂತ ಕಾಣಿಸುತ್ತೆ. ಅಲ್ಲಿಂದ ರಿಕವರ್ ಆಗಿ ಬಂದು ಇವಾಗ ಹೊಡಿಬೇಕಾಗಿದೆ. ರಿಕವರ್ ಆಗಲೇಬೇಕು, ಯಾಕಂದರೆ ಸ್ಟ್ಯಾಂಡಿಂಗ್ಸು ಪಾಯಿಂಟ್ಸ್ ಟೇಬಲ್ ನೋಡ್ತು ಅಂದರೆ ಆ ಥರ ಸೀನು ಕಾಣಿಸ್ತಾ ಇದೆ. ಇವಾಗ ಬೆಂಗಳೂರು ಬುಲ್ಸು ಕರೆಂಟ್ ಪೊಸಿಷನ್ ಬಂದ್ಬಿಟ್ಟು 7ನೇ ಪೊಸಿಷನು, ತಮಿಳ್ ತಲೈವಾಸು ಕರೆಂಟ್ ಪೊಸಿಷನು 8ನೇ ಪೊಸಿಷನು. ಈಕ್ವಲ್ ನಂಬರ್ ಆಫ್ ಮ್ಯಾಚಸ್ಸು, ಈಕ್ವಲ್ ನಂಬರ್ ಆಫ್ ವಿನ್ಸು, ಈಕ್ವಲ್ ನಂಬರ್ ಆಫ್ ಲಾಸಸ್ಸು. ಜೊತೆಗೆ ಇಲ್ಲಿ ಪಾಯಿಂಟ್ ಡಿಫ್ರೆನ್ಸ್ ಏನೋ ಗೊತ್ತಾಗ್ತಾ ಇಲ್ಲ. ಸೊ ಪಾಯಿಂಟ್ ಡಿಫ್ರೆನ್ಸ್ ಕೂಡ ನಮ್ಮ ಬೆಂಗಳೂರು ಬುಲ್ಸ್ಗಿಂತ ಕಡಿಮೆ ಇರೋದ್ರಿಂದ ಅವರು ಕೆಳಗಡೆ ಇದ್ದಾರೆ. ಇಲ್ಲ ಅಂದರೆ ಆಬ್ವಿಯಸ್ಲಿ ಮೇಲ್ಗಡೆ ಇರೋರು. ಏನಂತ ಹೆವಿ ಪಾಯಿಂಟ್ ಡಿಫ್ರೆನ್ಸ್ ಎಲ್ಲ ಏನಿಲ್ಲ ಅಂತ ಕಾಣಿಸ್ತಾ ಇದೆ. ಏನು ಗುರು ಆಡಿದ್ದು ತಮಿಳ್ ತಲೈವಾಸು ಲಾಸ್ಟ್ ಮ್ಯಾಚ್ ಅವನಜ್ಜಿ ಹರಿಯಾಣ ಸ್ಟೀಲರ್ಸ್ ಮೇಲೆ 43 ಪಾಯಿಂಟ್ ತಗೊಂಡಿದ್ದು. ಅದರಲ್ಲಿ 22 ಪಾಯಿಂಟು ಅರ್ಜುನ್ ದೇಸ್ವಾಲ್ ಒಬ್ಬರೇ. ಅರ್ಧ ಪಾಯಿಂಟ್ಸ್ಗಳು, ಆಲ್ಮೋಸ್ಟ್ ಅರ್ಧಕ್ಕಿಂತ ಜಾಸ್ತಿ ಪಾಯಿಂಟ್ಸ್ಗಳು, 50% ಆಫ್ ದ ಪಾಯಿಂಟ್ಸ್ಗಳನ್ನ ತೊಗೊಂಬರ್ತಾರೆ ಅಂದರೆ ಅದು ರೈಡಿಂಗಲ್ಲಿ ತೊಗೊಂಬರ್ತಾರೆ ಅಂತ ಅಂದರೆ ಏನು ಗುರು ಕರಾಮತ್ತು ಈ ಮನುಷ್ಯಂದು ಅಂತ ಅನ್ಸುತ್ತೆ. ಅರ್ಜುನ್ ದೇಸ್ವಾಲ್ನ ಹಿಡಿಲ್ಲ, ಎಡೆಮೂರಿಗೆ ಕಟ್ಟಲಿಲ್ಲ ಅಂತಂದರೆ ಖಂಡಿತ ಬೆಂಗಳೂರು ಬುಲ್ಸು ತಿಪ್ಪುರ್ಲಾಗ ಹೊಡೆದ್ರು ಕೂಡ ಈ ಮ್ಯಾಚ್ನ ಗೆಲ್ಲೋದಕ್ಕೆ ಆಗೋದಿಲ್ಲ. ಅರ್ಜುನ್ ದೇಸ್ವಾಲ್ನ ಆದಷ್ಟು ಎಷ್ಟು ಕೋಟಿಂದ ಈಚೆ ಕಡೆ ಇಡ್ತಾರೋ ಅಷ್ಟು ಸಾಧ್ಯ ಆಗುತ್ತೆ ಬೆಂಗಳೂರು ಬುಲ್ಸು ಮ್ಯಾಚ್ನ ಗೆಲ್ಲೋದಕ್ಕೆ. ನಮ್ಮ ಕಡೆ ಇದ್ದಾರೆ ಅಲಿ ರಜಾ, ಆಶೀಶು, ಜೊತೆಗೆ ಆಕಾಶ್ ಹಿಂದೆ ಏನು ಸೌಂಡ್ ಮಾಡಲಿಲ್ಲ ಲಾಸ್ಟ್ ಮ್ಯಾಚ್. ಅದರ ಲಾಸ್ಟ್ ಮ್ಯಾಚ್ ಸ್ವಲ್ಪ ಸೌಂಡ್ ಮಾಡಿದ್ರೆ ಅಷ್ಟೇ. ಏನೋ ಇವಾಗ ಸ್ವಲ್ಪ ಪಂಪ್ಡಪ್ ಆಗಿಲ್ಲ ಅಪ್ಪೋ ನಮ್ಮ ಬೆಂಗಳೂರು ಬುಲ್ಸ್. ಪಂಪ್ಡಪ್ ಆಗಬೇಕಾಗಿದೆ. ಏನು ಕಂಟಿನ್ಯೂಸ್ ಆಗಿ ಮ್ಯಾಚ್ಗಳನ್ನ ಗೆದ್ದಿದ್ದೋ ಇವಾಗ ನೋಡಿ ಥರ ಬ್ಯಾಕ್ ಟು ಬ್ಯಾಕ್ ಮ್ಯಾಚ್ನ, ಅದು ಟೈ ಬ್ರೇಕರಲ್ಲಿ ಸೋಲ್ತಾ ಇದ್ದೀವಲ್ಲ. ಇದಕ್ಕಿಂತ ಒಂದು ವರ್ಷ ತಿಂಗು ಇನ್ನೂ ಒಂದಿಲ್ಲ. 3 ಮ್ಯಾಚ್ ಸೋತಿರುವಂಥ 6 ಮ್ಯಾಚಲ್ಲಿ 3 ಮ್ಯಾಚ್ ನಾವು ಟೈ ಬ್ರೇಕರಲ್ಲಿ ಸೋತಿದ್ದೀವಿ. ಇದಕ್ಕಿಂತ ಹರ್ಟ್ ಆಗೋವಂಥದ್ದು ಇನ್ನೂ ಒಂದಿದೆಯಾ ಲೆಕ್ಕವಾಗಿ ನೋಡ್ತು ಅಂತಂದರೆ ಹೋಗ್ಲಿ ಬಿಡು, ಒಂದು ಟೈ ಬ್ರೇಕರಲ್ಲಿ ಸೋಲ್ಬೋದು ಅಂತ ಅಂದ್ಕೊಂಡಿದ್ದಾರೆ. ಇವಾಗ ನಮ್ಮದು 6 ನಂಬರ್ ಆಫ್ ಸೋಲು ಇರ್ತಿರ್ಲಿಲ್ಲ. ನಮ್ಮದು ಒಂದು 4 ಇರೋದು. ನೆಟ್ಗೆ ಆಡಿತ್ತು ಅಂದರೆ ಸ್ಟ್ರಾಟಜಿ ಮಾಡ್ಕೊಂಡು ಆಡಿತ್ತು, ಪ್ಲ್ಯಾನ್ ಕರೆಕ್ಟಾಗಿ ಇದ್ದಿತ್ತು ಟೈ ಬ್ರೇಕರಲ್ಲಿ ಅಂತಂದರೆ. ಇನ್ ಕೇಸ್ ಅಂದರೆ ಈ ಮ್ಯಾಚು ಕೂಡ ಟ್ರೈ ಬ್ರೇಕರ್ಗೆ ಹೋಯ್ತು ಅಂದರೆ ಹ್ಯಾಟ್ರಿಕ್ ನಂಬರ್ ಆಫ್ ಟ್ರೈ ಬ್ರೇಕರ್ ಆಗುತ್ತೆ ಕಂಟಿನ್ಯೂಸ್ ಆಗಿ ನಮ್ಮ ಬೆಂಗಳೂರು ಬುಲ್ಸ್ತು. ಪ್ಲ್ಯಾನ್ ಕರೆಕ್ಟಾಗಿ ಮಾಡಿರ್ತಾರೆ ಹೋಪ್ಫುಲಿ ಟೈ ಬ್ರೇಕರ್ಗಳಿಗೆ ಅಂತ ಅನ್ಕೊತೀನಿ. ಟೈ ಬ್ರೇಕರ್ ನಮ್ಮ ವೀಕ್ನೆಸ್ ಆಗಿದೆ, ಅಲ್ಲಿ ಸ್ಟ್ರಾಟಜಿ ಮಾಡೋಕ್ಕಾಗ್ತಿಲ್ಲ ನಮ್ಮ ಕೋಚ್ ಕೈಯಲ್ಲಿ. ಹೋಪ್ಫುಲಿ ಪ್ಲ್ಯಾನ್ನ ಸ್ಟ್ರಾಟಜಿನ ಕರೆಕ್ಟಾಗಿ ಇಂಪ್ಲಿಮೆಂಟ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಇಲ್ಲಿಂದ ಆಚೆಗೆ ಟೈ ಬ್ರೇಕರ್ ಏನಾದ್ರು ಬಂದಾಗ ಬಟ್ ಅರ್ಜುನ್ ದೇಸ್ವಾಲ್ ಅಂತ ರೈಡರ್ನ ಹುಟ್ಟಾಕಕ್ಕಾಗಲ್ಲ ಗುರು. ಎಂಥ ರೈಡರು ಅಂತಂದರೆ ಅವನಜ್ಜಿ 22 ಪಾಯಿಂಟ್ ತೊಗೊಂಡೋಗುವಂಥ ಕೆಪಬಿಲಿಟಿ ಇರುವಂಥ ರೈಡರು ನಮ್ಮ ಬೆಂಗಳೂರು ಬುಲ್ಸಲ್ಲಂತೂ ಖಂಡಿತ ಇಲ್ಲ ಕರೆಂಟ್ಲಿ. ಹಿಂದೆ ಎಲ್ಲ ಇದ್ದರು, ಬಟ್ ಇವಾಗ ಕರೆಂಟ್ಲಿ ಇಲ್ಲ. ಸೊ ಆದ್ದರಿಂದ ಅರ್ಜುನ್ ದೇಸ್ವಾಲ್ನ ಆದಷ್ಟು ನಮ್ಮ ಡಿಫೆನ್ಸ್ ಎಷ್ಟು ಸ್ಟ್ರೆಂಥನ್ ಆಗುತ್ತೋ ಇವತ್ತು. ಡಿಫೆನ್ಸ್ ಸ್ಟ್ರೆಂಥನ್ನೇ ಇದೆ ನಮ್ಮದು, ಟೈಟಾಗೇ ಇದೆ. ಬಟ್ ಅರ್ಜುನ್ ದೇಸ್ವಾಲ್ನ ಲಾಸ್ಟ್ ಮ್ಯಾಚ್ ನೋಡೋಲ್ಲಪ್ಪ ತಮಿಳ್ ತಲೈವಾಸ್ ಮೇಲೆ ಹೆಂಗಿತ್ತು ಅಂತ. ಅರ್ಜುನ್ ದೇಸ್ವಾಲು ಪಾಯಿಂಟ್ಸ್ಗಳನ್ನ ಎತ್ಕೊಂಡು ಹೋಗಿದ್ರು, ಬಟ್ 22 ಪಾಯಿಂಟ್ ನಮ್ಮ ಮೇಲೆ ಎತ್ಕೊಂಡು ಹೋಗಿಲ್ಲ, ಹರಿಯಾಣ ಸ್ಟೀಲರ್ಸ್ ಮೇಲೆ ಎತ್ಕೊಂಡು ಹೋಗಿರೋದು. ಗೊತ್ತಿಲ್ಲ, ಏನು ಬೇಕಾದರೂ ಆಗ್ಬೋದು. ಒಳ್ಳೆ ಫ್ಲೋಲಿದ್ದಾರೆ, ಒಳ್ಳೆ ಪಂಪಲ್ಲಿದ್ದಾರೆ ಅರ್ಜುನ್ ದೇಸ್ವಾಲು, ಏನು ಬೇಕಾದ್ರೂ ಮಾಡ್ಬೋದು. ಅದೇ ಅವರೊಬ್ಬರನ್ನ ಟ್ಯಾಕಲ್ ಸರಿಯಾಗಿ ಮಾಡ್ತು ಅಂದರೆ, ಎಡೆಮುರಿ ಕಟ್ತು ಅಂತಂದರೆ ಇವ್ರು ತಿಪ್ಪುರ್ಲಾಗ ಹೊಡೆದ್ರು ಗೆಲ್ಲೋದಕ್ಕಂತೂ ಖಂಡಿತ ಆಗೋದಿಲ್ಲ ನಮ್ಮ ಬೆಂಗಳೂರು ಬುಲ್ಸ್ ಮೇಲೆ. ಹಂಗೆ ಇವರು ಅಷ್ಟೇ ನಮ್ಮ ಅಲ್ಲಿರಸನ ಜೊತೆಗೆ ಆಶೀಸ್ನ ಕಟ್ಟಾಕ್ಬಿಡ್ತು ಅಂತಂದರೆ, ಹಿಡಿದು ಎಸಿತು ಅಂತಂದರೆ ನಾವು ಕೂಡ ತಿಪ್ಪುರ್ಲಾಗ ಹೊಡೆದ್ರು ಕೂಡ ಗೆಲ್ಲೋದಕ್ಕಾಗೋದಿಲ್ಲ. ಒಟ್ಟಲ್ಲಿ ಇವತ್ತು ನನ್ನ ಪ್ರಕಾರ ಒಂಥರ ಡಿಫೆನ್ಸು ಯಾವ ಟೀಮ್ದು ಬಲಿಷ್ಠವಾಗಿ ಕಾಣುತ್ತೋ ರೈಡಿಂಗ್ ಡಿಪಾರ್ಟ್ಮೆಂಟ್ಗಿಂತ ಡಿಫೆನ್ಸ್ ಯಾರ್ದು ಬಲಿಷ್ಠವಾಗಿರುತ್ತೋ, ಮೇನ್ ರೈಡರ್ಸ್ಗಳನ್ನ ಯಾರು ಟ್ಯಾಕಲ್ ಮಾಡ್ತಾರೋ ಜಾಸ್ತಿ ಸಲ ಅವರು ಗೆಲ್ಲುವಂಥ ಸಾಧ್ಯತೆ ಇರುತ್ತೆ. ಸೆಕೆಂಡ್ ಮ್ಯಾಚ್ ನಡೀತಿದೆ ನಮ್ಮ ಬೆಂಗಳೂರು ಬುಲ್ಸ್ದು. ಫಸ್ಟ್ ಮ್ಯಾಚ್ ಇನ್ಫ್ಯಾಕ್ಟ್ UP ಯೋಧಾಸ್ ವರ್ಸಸ್ ತೆಲುಗು ವಾರಿಯರ್ಸ್ ನಡೀತಿದೆ ಅಂತ ಕಾಣಿಸುತ್ತೆ. ನೋಡೋಣ, ತೆಲುಗು ಟೈಟನ್ಸ್ ನಡೀತಿದೆ, ತೆಲುಗು ವಾರಿಯರ್ಸ್ ಅಲ್ಲಿಂದ ಬಂದು. ಸೊ ನೋಡೋಣ ಗುರು ಹಿಂಗಾಗುತ್ತೆ ಇವತ್ತಿನ ಮ್ಯಾಚ್ ಅಂತ. ನಿಮ್ಮ ಅನಿಸಿಕೆ ಏನು? ಪಾಯಿಂಟ್ಸ್ ಟೇಬಲ್ ನೋಡ್ತು ಅಂತಂದರೆ ಸಾಕಾದಾಗ ಆಡ್ತಾ ಇರೋಂಥ ದಬ್ಬಂಗದಲ್ಲಿ ಒಂದೇ ಮ್ಯಾಚ್ನ ಸೋತಿದ್ದಾರೆ. ಇವ್ರ ಮೇಲೆ ಏನಾದರೂ ಹೋಯ್ತು ಅಂದರೆ ನಮ್ಮ ಬೆಂಗಳೂರು ಬುಲ್ಸು ಗುಮ್ ಬಿಸಾಕ್ಬಿಡ್ತಾರೆ ಅಷ್ಟೇ ಪ್ಲೇ ಆಫ್ಸಲ್ಲಿ. ಅಲ್ಲ, ಒಂದೇ ಒಂದು ಮ್ಯಾಚ್ ಸೋತಿದ್ದಾರೆ. 9 ಮ್ಯಾಚ್ನ ಗೆಲ್ಲಬೇಕು ಅಂದರೆ ಫ್ಲೂಕಲ್ಲಂತೂ ಗೆದ್ದಿಲ್ಲ ಗುರು. ಸಿಕ್ಕಾಪಟ್ಟೆ ಕೆಪಾಸಿಟಿ ಇಟ್ಕೊಂಡೇ ಗೆದ್ದಿರ. ಪುಣೇರಿ ಪಲ್ಟರ್ಸ್ 9 ಮ್ಯಾಚ್ ಗೆದ್ದಿರ. 12 ಮ್ಯಾಚಲ್ಲಿ ಆಲ್ಮೋಸ್ಟ್ ಎಲ್ಲರಿಗೂ 11 ಮ್ಯಾಚ್ ಆಗ್ತಾ ಬಂದಿದೆ. ಕೆಲವ್ರದ್ದು 12 ಮ್ಯಾಚು ಕೂಡ ಆಗಿದೆ, ಕೆಲವ್ರದ್ದು 10 ಮ್ಯಾಚಲ್ಲಿದೆ. ಸೊ ಅರ್ಧಕ್ಕಿಂತ ಟೂರ್ನಮೆಂಟ್ ಆಲ್ಮೋಸ್ಟ್ ಮುಕ್ಕಾಲು ಭಾಗ ಟೂರ್ನಮೆಂಟ್ ಇನ್ನೂ ಕಂಪ್ಲೀಟ್ ಆಗ್ತಾ ಬರ್ತಾ ಇದೆ. ಸೊ ಇಲ್ಲಿಂದ ಆಚೆಗೆ ಆದಷ್ಟು ಇವಾಗಿರೋಂಥದ್ದು ಬೆಂಗಳೂರು ಬುಲ್ಸ್ಗೆ 7 ಮ್ಯಾಚು, 7ರಲ್ಲಿ ಆದಷ್ಟು ಒಂದು 5ನಾದರೂ ಗೆಲ್ತು ಅಂತಂದರೆ ಒಳ್ಳೆ ಒಂದು ಸ್ಥಾನದಲ್ಲಿ ಫಿನಿಷ್ ಮಾಡ್ಬೋದು. ಆದಷ್ಟು 7 ಗೆಲ್ಲೋದಕ್ಕೆ ಟ್ರೈ ಮಾಡಬೇಕು. ಆಗಿಲ್ಲ ಅಂದರೆ ಒಂದು 5ನಾದರೂ ಗೆಲ್ಲೋದಕ್ಕೆ ಟ್ರೈ ಮಾಡಲೇಬೇಕು. ಒಂದು ಒಳ್ಳೆ ಪೊಸಿಷನಲ್ಲಿ ಫಿನಿಷ್ ಮಾಡಬೇಕು ಅಂತಂದರೆ, ಯಾಕಂದರೆ ಟಾಪ್ ಆಫ್ ದ ಟೇಬಲ್ ಫಿನಿಷ್ ಮಾಡಿದ್ರೆ ಜಾಸ್ತಿ ಮೇಲ್ಗಡೆ ಫಿನಿಷ್ ಮಾಡಿದಷ್ಟು ಕೂಡ ನಮಗೇನೆ ಅಡ್ವಾಂಟೇಜು. ಕೆಳಗಡೆ ಫಿನಿಷ್ ಮಾಡಿದಷ್ಟು ಕೂಡ ಹೌದು 8 ಟೀಮ್ಗಳು ಕ್ವಾಲಿಫೈ ಆಗ್ಬೋದು, ಬಟ್ ಕೆಳಗಡೆ ಫಿನಿಷ್ ಮಾಡಿದವ್ರಿಗೆ ಖಂಡಿತ ಡಿಸ್ಅಡ್ವಾಂಟೇಜ್ ಅಂತೂ ಇದ್ದೇ ಇರುತ್ತೆ. ನೋಡೋಣ ಅದೇನಾಗುತ್ತೆ ಅಂತ. ನಿಮ್ಮ ಅನಿಸಿಕೆ ಇವತ್ತು ಯಾರು ಗೆಲ್ತಾರೆ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಬಾ.